ವಾಡಿ ಏನ್ ರೈಲ್ವೆ ಆಗ್ತಾ ಇದೆ ಅದು ವಯಾ ಕುಕ್ನು ಯಲಬುರ್ಗಾ ಕುಷ್ಟಗಿ ಸುಮಾರು 58 ಕಿಲೋಮೀಟರ್ ಇಟ್ ಈಸ್ ಕಂಪ್ಲೀಟೆಡ್ ನಾವು. ಮತ್ತು ವಾಡಿಯಿಂದ ಶಾಪೂರ್ 48 ಕಿಲೋಮೀಟರ್ ಎಟ್ ಟು ಬಿ ಕಂಪ್ಲೀಟೆಡ್. ಇನ್ನೊಂದು 3 ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ. ಅಂದ್ರೆ ಸುಮಾರು 110 ಕಿಲೋಮೀಟರ್ ಈಗ ಕಂಪ್ಲೀಟ್ ಆಗ್ತದೆ. ಮಧ್ಯದಲ್ಲಿರುವಂತಹ 165 ಕಿಲೋಮೀಟರ್ಗೆ ರಾಜ್ಯ ಸರ್ಕಾರ ಪತ್ರ ಬರೆದಿದೆ. ನಾನು ಮೀಟಿಂಗ್ ಮಾಡಿಸಿದೆ ಎಂಪಿ ಪಾಟೀಲ್, ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಎಲ್ಲ ಎಂಪಿ ಅವರು ಸೇರಿ ಒಂದು ಮೀಟಿಂಗ್ ಮಾಡಿಸಿದೆ. ಈಗ 165 ಕಿಲೋಮೀಟರ್ ಸಿಂಗಲ್ ಟೆಂಡರ್ ಕರೆದಿದ್ದಾರೆ ಕೇಂದ್ರ ಸರ್ಕಾರ. ನಾವು ಹಣ ಕೊಡ್ತಾ ಇದ್ದೀವಿ. ಎಲ್ಲಿಂದ? ಕುಷ್ಟಗಿ ಟು ಸುರ್ಪುರ್ ಸಿಂಗಲ್ ಟೆಂಡರ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಹೀಗಾಗಿ ಮುಂದಿನ 3 ವರ್ಷಗಳಲ್ಲಿ ಗದಗವಾಡಿ ಅಂಡ್ ಮುನಿರಾಬಾದ್ ಮೆಹಬೂಬ್ ನಗರ್ 2 ಪ್ರಮುಖವಾದಂತಹ ರೈಲ್ವೆ ಲೈನ್ಗಳು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಂಪ್ಲೀಟ್ ಆಗ್ತದೆ ಅನ್ನೋದನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಏನು 58 ಕಿಲೋಮೀಟರ್ ತಳಕಲ್ ಜಂಕ್ಷನ್ ಟು ವಾಡಿ ಆಗಿದೆ, ಅದನ್ನ ರೈಲ್ವೆ ಹುಬ್ಬಳ್ಳಿಯಿಂದ ಕುಟಗಿ ಪ್ರಾರಂಭ ಮಾಡ್ಬೇಕಂತ ರಾಜ್ಯ ಸರ್ಕಾರದಿಂದ ನಾನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದಾನೆ ಪತ್ರ ಬರೆಸಿದೆ. ವೈಷ್ಣವಿ ಅವರಿಗೆ ರೈಲ್ವೆ ಮಂತ್ರಿಗಳು, ಸೋಮಣ್ಣ ರೈಲ್ವೆ ಸಹಾಯಕ ಮಂತ್ರಿಗಳು. ಆದ್ರೆ ನಾನು ರಾಜಶೇಖರ್ ಎಂಪಿ ಅವರು ವೈಷ್ಣವಿ ಅವ್ರನ್ನ ಸ್ವತಃ ಸಿಎಂ ಅವರು ನಾವು ಮೀಟ್ ಮಾಡ್ಬೇಕಾಗಿತ್ತು. ಆದ್ರೆ ವಕ್ಫ್ ಡಿಸ್ಕಷನ್ ಬಿಲ್ ಇತ್ತು, ಅದು ರಾಜ್ಯಸಭಾದಲ್ಲಿ ಡಿಸ್ಕಷನ್ ಬಂದು ರಾಜ್ಯಸಭಾ ಮೆಂಬರ್ ಗ್ಯಾಸ್ ಸಿಟ್ಟಿದೆ. ಟೈಮಿಂಗಿನ ಕೊರತೆ 2 ದಿವಸದಲ್ಲಿ ಸಿಎಂ ಅವರು ನಾವು ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾನು ಸೋಮಣ್ಣ ಅವರು ನಾನು ಕೂತು ಚರ್ಚೆ ಮಾಡಿ ಈಗ ಸೋಮಣ್ಣ ಅವರು ಒಪ್ಕೊಂಡಿದ್ದಾರೆ. ಇವ್ರಿಗೂ ಫೋನ್ ಮಾಡಿ ತಿಳಿಸಿದ್ದಾರೆ, ನನಗೂ ಫೋನ್ ಮಾಡಿ ತಿಳಿಸಿದ್ದಾರೆ. ಎಲ್ಲಿ ಮಾಡೋಣ, ಯಲಬುರ್ಗಾ ಮಧ್ಯದಲ್ಲಿ ಆಗ್ತದೆ, ಹ್ಯಾಂಗ್ ಮಾಡೋಣ, ನಾನು ಕಾನ್ಸ್ಟಿಟ್ಯೂನ್ಸಿ ಇಲ್ಲಿ ಮಾಡ್ರಿ ಅಂತ ಹೇಳಿದ್ರೆ, ಇಲ್ಲ ತಳಕಲ್ ಮಾಡೋಣ, ಇಲ್ಲ ಕುಷ್ಟಗಿ ಮಾಡೋಣ, ಹೆಂಗ್ ಆಗುತ್ತೆ ಅನ್ನೋದು ಅವ್ರ ವಿಚಾರ. ನೋಡಿಯಪ್ಪ, ನೀವು ರೈಲ್ವೆದವರು ಫಂಕ್ಷನ್ ಮಾಡೋರು ನೀವು ತೀರ್ಮಾನ ಮಾಡ್ರಿ ಅಂತ ಹೇಳಿದ್ರೆ, ಯಲಬುರ್ಗಾ ನಾವು ಹೇಳೋದು ಯಲಬುರ್ಗಾ, ಕುಷ್ಟಗಿ ಮಾಡ್ತಾರೆ ಅಂದ್ರು ಕೂಡ ನಾನು ಎಂಪಿ ಅವ್ರು ಕೂತ್ ಮಾತನಾಡ್ತೇವೆ. ತಳಕಲ್ ಮಾಡೋದಾದ್ರೆ ಅಲ್ಲಿ ಊರಿಲ್ಲ, 3 ಕಿಲೋಮೀಟರ್ ನಮ್ಗೆ ದೂರ ಆಗುತ್ತೆ. ಕುಷ್ಟಗಿ ಮಾಡಿದ್ರು ನಂದೇನು ಅಭ್ಯಂತರ ಇಲ್ಲ, ಎಂಪಿ ಅವ್ರದ್ದು ಯಲಬುರ್ಗಾ ಮಾಡ್ರಿ ಅಂತ ನಾವು ಒತ್ತಾಯವನ್ನ ಮಾಡಿದ್ದೇವೆ. ಅದಕ್ಕೆ ಸೋಮಣ್ಣ ಅವ್ರು ಏನ್ ಹೇಳಿದಾರೆ ಅಂದ್ರೆ, ನೀವು 16ನೇ ತಾರೀಕು ಬೆಂಗಳೂರಿಗೆ ಬರ್ತಾರೆ ಆದ್ರೂ ಅವ್ರ 16 ಸಾಯಂಕಾಲ ಇರ್ತೀನಿ ಅಂತ ಹೇಳಿದ್ರೆ